कर्नाटक में चुनाव होगा और आपको सरकार बनानी है। ಕೆಲವೇ ದಿನಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆಗಳು ನಡೀತಾ ಇದೆ. ಒಂದು ಹೊಸ ಸರ್ಕಾರ ಬರುವ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೀವಿ. 3 साल पहले आपने सरकार चुनी और बीजेपी ने उस सरकार को चोरी किया. 5 ವರ್ಷ ಹಿಂದೆಗಳೇ ನೀವೊಂದು ಸರ್ಕಾರವನ್ನ ಚುನಾಯಿಸಿದ್ರಿ. ಆದರೆ ಬಿಜೆಪಿಯವರು ಆ ಸರ್ಕಾರನ ನಿಮ್ಮಿಂದ ಕದ್ಕೊಂಡು ಹೋಗಿದ್ದಾರೆ. पैसे देकर एमएलएज को खरीद कर बीजेपी ने यहां अपनी सरकार बनाई है. ದುಡ್ಡಿನ ಆಮಿಷವನ್ನು ಕೊಟ್ಟು ಎಂಎಲ್ಎಗಳನ್ನ ಖರೀದಿ ಮಾಡಿಕೊಂಡು ಇವತ್ತು ಅವರು ಸರ್ಕಾರವನ್ನ ರಚನೆ ಮಾಡಿದ್ದಾರೆ. और जो सरकार चोरी की सरकार होगी तो उस सरकार चोरी ही करेगी. ಇವತ್ತು ತುಡುಗಿನ ಮೂಲದಿಂದ ಅಧಿಕಾರಕ್ಕೆ ಬಂದವರು ಅವರ ಸರ್ಕಾರ ತುಡುಗಿಂದ ಆಗಿರತಕ್ಕಂಥದ್ದನ್ನ ನಾನು ಈ ಮಾತನ್ನ ಹೇಳ ಬಯಸ್ತಾ ಇದ್ದೇನೆ. और पिछले 3 साल बीजेपी ने कर्नाटक में चोरी का रिकॉर्ड तोड़ दिया. ಇವತ್ತು 3 ವರ್ಷಗಳ ಕಾಲ ಅವರು ಬಿಜೆಪಿ ಆಡಳಿತದಲ್ಲಿದ್ದಾಗ ಭ್ರಷ್ಟಾಚಾರದ ಒಂದು ಹೊಸ ರೆಕಾರ್ಡ್ ಅನ್ನು ಅವರು ಮಾಡಿದ್ದಾರೆ. शायद हिंदुस्तान की सबसे भ्रष्ट सरकार कर्नाटक की सरकार. ಇವತ್ತು ಭಾರತ ದೇಶದ ಅತಿ ಭ್ರಷ್ಟ ಸರ್ಕಾರ ಯಾವುದಾದ್ರೂ ಇದ್ರೆ ಕರ್ನಾಟಕದಲ್ಲಿರುವಂತಹ ಬಿಜೆಪಿ ಸರ್ಕಾರ ಅಂತಕ್ಕಂಥ ಮಾತನ್ನ ಇವತ್ತು ಹೇಳ ಬಯಸ್ತಾ ಇದ್ದೇನೆ. हाँ, कॉन्ट्रैक्टर एसोसिएशन ने प्रधानमंत्री को चिट्ठी लिखी और उनसे कहा कि कर्नाटक में हर कॉन्ट्रैक्ट पे 40% कमीशन लिया जाता है. ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನ ಅಧ್ಯಕ್ಷರು ಪ್ರಧಾನಮಂತ್ರಿಗಳಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಅವರು ಹೇಳ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಂಟ್ರಾಕ್ಟ್ ಮಾಡಬೇಕಾದ್ರೆ 40% ಕಮಿಷನ್ ನ ಕೊಡಬೇಕಾಗ್ತದೆ ಅಂತ ಹೇಳಿ. आज तक प्रधानमंत्री ने जवाब नहीं दिया. ಆದ್ರೆ ಇದರ ಬಗ್ಗೆ ಪ್ರಧಾನಮಂತ್ರಿಗಳು ಇನ್ನೂವರೆಗೂ ಒಂದು ಚಕಾರನ್ನು ಎತ್ತಿಲ್ಲ. बीजेपी के एमएलए ने कहा कि 2500 करोड़ रुपए में सीएम की कुर्सी खरीदी जा सकती है. ಇವತ್ತು ಬಿಜೆಪಿಯ ಒಬ್ಬ ಎಂಎಲ್ಎ ಹೇಳ್ತಾರೆ, ಕರ್ನಾಟಕದ ಮುಖ್ಯಮಂತ್ರಿಗಳು ಆಗಬೇಕಾದ್ರೆ 2500 ಕೋಟಿ ರೂಪಾಯಿ ಲಂಚ ಕೊಡಬೇಕಾಗ್ತದೆ ಅಂತ ಹೇಳಿ. दिंगलेश्वर स्वामी जी कहते हैं कि मुझे डिस्काउंट दिया, 40% नहीं लिया, 30% लिया. ಇವತ್ತು ದಿಂಗಾಲೇಶ್ವರ ಸ್ವಾಮಿಗಳು ಹೇಳ್ತಾರೆ, ನನ್ನ ಕೆಲಸ ಮಾಡ್ಕೋಬೇಕಾದ್ರೆ ನನಗೆ ಡಿಸ್ಕೌಂಟ್ ಕೊಟ್ಟರು, ವಿನಾಯಿತಿಯನ್ನ ಕೊಟ್ಟರು, ನನ್ನ ಹತ್ರ 40% ಇಸ್ಕೊಳ್ಳಿಲ್ಲ, ಆದ್ರೆ ನನ್ನ ಹತ್ರ 30% ಕಮಿಷನ್ ಇಸ್ಕೊಂಡಿದ್ದಾರೆ ಅಂತ ಹೇಳಿ. पुलिस सब इंस्पेक्टर स्कैम, असिस्टेंट प्रोफेसर स्कैम, असिस्टेंट इंजीनियर स्कैम, कोऑपरेटिव बैंक स्कैम. ಇವತ್ತು ಕರ್ನಾಟಕ ರಾಜ್ಯದಲ್ಲಿ PSI ನೇಮಕಾತಿಯಲ್ಲಿ ಒಂದು ಭ್ರಷ್ಟಾಚಾರ ನಡೆದಿದೆ. ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಯಲ್ಲಿ, ಕೋಆಪರೇಟಿವ್ ಬ್ಯಾಂಕ್ಗಳ ನೇಮಕಾತಿಯಲ್ಲಿ ಎಲ್ಲದರಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ. हर चीज में कर्नाटक में स्कैम हुआ है. ಇವತ್ತು ಪ್ರತಿಯೊಂದು ಹಂತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. अब देखिए, प्रधानमंत्री आते हैं, भाषण करते हैं, मगर भ्रष्टाचार के बारे में एक शब्द नहीं कहते. ಇವತ್ತು ಪ್ರಧಾನಮಂತ್ರಿಗಳು ಕರ್ನಾಟಕ ರಾಜ್ಯಕ್ಕೆ ಬರ್ತಾರೆ, ಭಾಷಣ ಮಾಡ್ತಾರೆ, ಆದ್ರೆ ಒಂದರಲ್ಲೂ ಕೂಡ ಅವ್ರು ಈ ಭ್ರಷ್ಟಾಚಾರದ ಬಗ್ಗೆ ಒಂದು ಚಕಾರನ್ನು ಎತ್ತರತಕ್ಕಂತ ಒಂದು ಪ್ರಧಾನಮಂತ್ರಿ ಯಾರಾಗಿದ್ರೆ ಅದು ಮೋದಿ ಅವರು ಅಂತ ಹೇಳಿ. तो मैं प्रधानमंत्री से सवाल पूछता हूं, आपने पिछले 3 सालों में जो कर्नाटक में भ्रष्टाचार हुआ उसके बारे में क्या किया, क्या एक्शन लिया, किसको सजा दी? ಇವತ್ತು ಪ್ರಧಾನಮಂತ್ರಿಗಳಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. 3 ವರ್ಷಗಳ ಕಾಲ ಭ್ರಷ್ಟಾಚಾರ ನಡೆದಾಗ ನೀವೇನ್ ಮಾಡ್ತಿದ್ರಿ, ಯಾರ ವಿರುದ್ಧವಾಗಿ ನೀವು ಒಂದು ಕ್ರಮವನ್ನ ತೆಗೆದುಕೊಂಡಿದ್ದೀರಿ ಅಂತ ಹೇಳಿ ಬಹಿರಂಗ ಪಡಿಸಬೇಕು. कितने लोगों को आपने जेल में डाला, ಎಷ್ಟು ಜನನ ನೀವು ಜೈಲಿಗೆ ಕಳಿಸಿದ್ರಿ? आज तक प्रधानमंत्री ने एक शब्द नहीं कहा है. ದುರಾದೃಷ್ಟವಶಾತ್ ಪ್ರಧಾನಮಂತ್ರಿಗಳು ಇವತ್ತಿನವರೆಗೂ ಅದರ ಬಗ್ಗೆ ಒಂದು ಶಬ್ದವನ್ನು ಕೂಡ ಚಕಾರೆತ್ತಿಲ್ಲ. आते हैं और बहाने दे जाते हैं. ಇಲ್ಲಿ ಬರ್ತಾರೆ, ಯಾವುದಾದ್ರೂ ಒಂದು ನೆಪ ಹೇಳಿ ವಾಪಸ್ ಡೆಲ್ಲಿಗೆ ಹೋಗ್ತಾರೆ. तो प्रधानमंत्री जी, कर्नाटक के युवाओं को आप बताइए
आपने कर्नाटक में भ्रष्टाचार के खिलाफ क्या किया? ಪ್ರಧಾನಮಂತ್ರಿಗಳೇ, ನೀವು ಕರ್ನಾಟಕ ಯುವ ಜನತೆಗೆ ತಾವು ಹೇಳಬೇಕು, ಭ್ರಷ್ಟಾಚಾರ ವಿರುದ್ಧ ತಾವೇನ್ ಕ್ರಮವನ್ನು ತೆಗೆದುಕೊಂಡಿದ್ದೀರಿ ಅಂತ ಹೇಳಿ. महंगाई की बात करते हैं. ಇವತ್ತು ಬೆಲೆ ಏರಿಕೆ ಬಗ್ಗೆ ಮಾತನಾಡೋಣ. गैस सिलेंडर पहले 400 रुपए का था. ಗ್ಯಾಸ್ ಸಿಲಿಂಡರ್ ಮೊದಲು 400 ರೂಪಾಯಿಗಿತ್ತು. अब 1100 रुपए का हो गया है. ಆದ್ರೆ ಇವತ್ತು 1100 ರೂಪಾಯಿ ಆಗಿದೆ. प्रधानमंत्री जी, इसके बारे में आपने क्या किया? ಇದ್ರ ಬಗ್ಗೆ ಪ್ರಧಾನಮಂತ್ರಿಗಳೇ ನೀವೇನ್ ಮಾಡಿದ್ದೀರಾ? पेट्रोल 60 रुपए का होता था, 100 रुपए का हो गया. इसके बारे में आपने क्या किया? ಇವತ್ತು ಪೆಟ್ರೋಲ್ 60 ರೂಪಾಯಿಗಿತ್ತು, ಇವತ್ತು 100 ರೂಪಾಯಿನ ಗಡಿಯನ್ನ ದಾಟಿದೆ. ಅದ್ರ ಬಗ್ಗೆ ನೀವೇನ್ ಮಾಡಿದ್ದೀರಾ? बेरोजगारी के बारे में आपने क्या किया? ಇವತ್ತು ನಿರುದ್ಯೋಗದ ಬಗ್ಗೆ ನೀವೇನ್ ಮಾಡಿದ್ದೀರಾ? आपने कहा था 2 करोड़ युवाओं को हर साल रोजगार दोगे. कर्नाटक में बेरोजगारी फैली है. आपने इसके बारे में क्या किया? ಪ್ರಧಾನಮಂತ್ರಿಗಳೇ, ನೀವೊಂದು ವಾಯ್ದೆಯನ್ನ ಮಾಡಿದ್ರಿ. ನೀವು ಪ್ರತಿ ವರ್ಷ 2 ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತೀರಿ ಅಂತ ಹೇಳಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಜನ ನಿರುದ್ಯೋಗಿ ಆಗಿದ್ದಾರೆ. ಅದ್ರ ಬಗ್ಗೆ ನೀವೇನಾದ್ರೂ ಮಾತಾಡಿದ್ದೀರಾ? जब कर्नाटक में बाढ़ आई तो प्रधानमंत्री जी आपने क्या किया? ಇವತ್ತು ಕರ್ನಾಟಕದಲ್ಲಿ ಹೊಳೆ ಪ್ರವಾಹ ಬಂತು, ಅವಾಗ ನೀವೇನ್ ಮಾಡಿದ್ರಿ? और जब कर्नाटक और दूसरी स्टेट्स के बीच में पानी का मसला उठा तो आपने क्या कर्नाटक की मदद की और कैसे की? ಇವತ್ತು ಕರ್ನಾಟಕದಲ್ಲಿ ಬೇರೆ ರಾಜ್ಯದ ಜೊತೆಯಲ್ಲಿ ಕುಡಿಯುವ ನೀರಿಗಾಗಿ ಒಂದು ಕಲಹ ಬಂದಾಗ ನೀವೇನಾದ್ರೂ ಕರ್ನಾಟಕದ ಪರವಾಗಿ ವಿಷಯ ಎತ್ತಿದ್ರಾ? तो जो मुद्दे हैं उनके बारे में प्रधानमंत्री एक शब्द नहीं कहते. ಇವತ್ತು ಯಾವ ವಿಷಯಗಳಿದೆ ಅದರ ಬಗ್ಗೆ ವಿಷಯಗಳ ಬಗ್ಗೆ ಪ್ರಧಾನಮಂತ್ರಿಗಳು ಚರ್ಚೆನೆ ಮಾಡೋದಿಲ್ಲ. गरीबों के बारे में, युवाओं के बारे में, किसानों के बारे में, मजदूरों के बारे में प्रधानमंत्री एक शब्द नहीं कहेंगे. ಇವತ್ತು ಪ್ರಧಾನಮಂತ್ರಿಗಳು ಬಡವರಿಗಾಗಿ ಕೆಲಸ ಮಾಡುವಂತಹ ಕೆಲಸಗಾರರಿಗಾಗಿ ಮತ್ತೆ ಯುವಕರಿಗಾಗಿ ಒಂದು ಶಬ್ದವನ್ನು ಕೂಡ ಎತ್ತೋದಿಲ್ಲ. भाषण में कहेंगे कि कांग्रेस पार्टी ने 91 बार मेरे बारे में गलत बोला. ಇವತ್ತು ಬರೀ ಭಾಷಣದಲ್ಲಿ ಹೇಳ್ತಾರೆ ಕಾಂಗ್ರೆಸ್ನವರು 91 ಸಾರ್ತಿ ನನ್ನನ್ನ ಬೈದಿದ್ದಾರೆ ಅಂತ ಹೇಳಿ. बहाने बनाते हैं. ಇವತ್ತು ಅವರು ಬರೀ ಒಂದು ಬಹಾನವನ್ನು ಮಾಡ್ತಾ ಇದ್ದಾರೆ. मगर जो असली मुद्दे हैं उनके बारे में नहीं बोल सकते. ಇವತ್ತು ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಆ ವಿಷಯಗಳನ್ನ ಅವರು ಪ್ರಧಾನಮಂತ್ರಿಗಳು ಎಂದಿಗೂ ಪ್ರಸ್ತಾಪ ಮಾಡೋದಿಲ್ಲ. कांग्रेस पार्टी जो कहती है वो कर देती है. ಆದರೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತದೆ. जैसे प्रधानमंत्री ने 15 लाख रुपए का वायदा किया था, वैसा वायदा हम कभी नहीं करेंगे. ಇವತ್ತು ಪ್ರಧಾನಮಂತ್ರಿಗಳು ಒಂದು ವಾಯ್ದೆಯನ್ನ ಮಾಡಿದ್ರು, ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಜಮಾ ಮಾಡ್ತೀನಿ ಅಂತೇಳಿ. ಅಂತ ಸುಳ್ಳು ಭರವಸೆಯನ್ನ ಕಾಂಗ್ರೆಸ್ ಎಂದಿಗೂ ಮಾಡೋದಿಲ್ಲ. नोटबंदी जैसा काम हम कभी नहीं करेंगे. ಇವತ್ತು ನೋಟ್ ಬಂದಿ ಅಂತ ಕೆಟ್ಟ ಕೆಲಸವನ್ನ ನಾವು ಎಂದೂ ಮಾಡೋದಿಲ್ಲ. क्योंकि ये गरीबों के खिलाफ, किसानों के खिलाफ, मजदूरों के खिलाफ कार्रवाई थी. ಇವರು ಈ ಒಕ್ಕಲಿಗರ ವಿರುದ್ಧ ಮತ್ತೆ ಯುವಕರ ವಿರುದ್ಧ ಮತ್ತು ಕಾರ್ಮಿಕರ ವಿರುದ್ಧ ಕಾರ್ಯವಾಹಿಯನ್ನ ಮಾಡಿದ್ದಾರೆ. ನಾವೆಂದಿಗೂ ಆ ತರ ಮಾಡೋದಿಲ್ಲ. तो सवाल यह है कि जब यहां कांग्रेस पार्टी की सरकार बनेगी तो कांग्रेस पार्टी आपके लिए क्या करने जा रही है? ಇವತ್ತು ಪ್ರಶ್ನೆ ಏನಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಿಮ್ಗಳಿಗೆ ಏನ್ ಮಾಡ್ತದೆ ಅಂತಕ್ಕಂಥದ್ದನ್ನ. पिछली सरकार जो कांग्रेस की थी, सिद्धरामैया जी की, उसके बारे में आपको सब मालूम है. ಈ ಹಿಂದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ತಾವೆಲ್ಲರೂ ತಿಳಿದುಕೊಂಡಿದ್ದೀರಾ. गरीबों की मदद की थी, कमजोरों की मदद की थी, किसानों की मदद की थी. ಬಡವರಿಗಾಗಿ ಅವರು ಕೆಲಸ ಮಾಡಿದ್ದನ್ನ ತಮಗೆಲ್ಲರಿಗೂ ಗೊತ್ತಿರುವ ವಿಷಯ. इस बार हम क्रांतिकारी काम करने जा रहे हैं. ಈ ಸತಿ ನಾವು ಒಂದು ದೊಡ್ಡ ಕ್ರಾಂತಿಕಾರಿ ಕೆಲಸಕ್ಕೆ ಕೈ ಹಾಕಿದ್ದೇವೆ. 5 वायदे हम पहले दिन पहली कैबिनेट मीटिंग में पूरे करने जा रहे हैं. 5 ವಾಯ್ದೆಗಳು, 5 ಗ್ಯಾರಂಟಿಗಳನ್ನ ನಾವು ಕರ್ನಾಟಕ ಜನತೆಗೆ ಕೊಡ್ತಾ ಇದ್ದೀವಿ. और ये शुरुआत है. ಇದು ಬರೀ ಒಂದು ಶುರುವಾತ್, ಇದು ಮೊದಲೇ ಹೆಜ್ಜೆ. पहले दिन ये 5 काम हो जाएंगे.
ನಾವು ಸರ್ಕಾರ ಮಾಡಿದ ಮೇಲೆ ಮೊದಲೇ ದಿನಾನೇ ಈ 5 ಕೆಲಸಗಳನ್ನ ಮಾಡಿ ತೋರಿಸ್ತೇವೆ. बीजेपी ने आपसे 3 साल पैसा छीना है, लूटा है. ಇವತ್ತು ಬಿಜೆಪಿ ಸರ್ಕಾರ ಇದ್ದಾಗ 3 ವರ್ಷಗಳ ಕಾಲ ನಿಮ್ಮನ್ನ ಲೂಟಿ ಹೊಡೆದಿದ್ದಾರೆ. हर चीज में गरीबों से पैसा छीना है. ಪ್ರತಿಯೊಂದು ಹೆಜ್ಜೆಯಲ್ಲಿ ಬಡವರಿಂದ ದುಡ್ಡನ್ನ ಕದ್ದಿದ್ದಾರೆ. इसीलिए हम आपका पैसा आपको वापस देने जा रहे हैं. ಆದ್ರಿಂದ ನಿಮ್ಮ ದುಡ್ಡನ್ನು ಏನ್ ಕದ್ದಿದ್ದಾರೆ ನಿಮಗೆ ವಾಪಸ್ ಕೊಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದೀವಿ. हजारों करोड़ रुपए हम कर्नाटक की जनता को और किसानों को वापस देने जा रहे हैं. ಇವತ್ತು ಸಾವಿರಾರು ಕೋಟಿ ಅವರೇನ್ ಲೂಟಿ ಹೊಡೆದಿದ್ದಾರೆ ಅದನ್ನ ವಾಪಸ್ ಆಗಿ ನಿಮ್ಮ ರೈತರಿಗೆ ಅಕೌಂಟ್ಗೆ ನಾವು ಜಮಾ ಮಾಡ್ತೀವಿ. सबसे पहला वायदा गृह लक्ष्मी. ಮೊದಲೇ ಸ್ಕೀಮ್ ಯಾವುದಪ್ಪ ಅಂದ್ರೆ ಅದರ ಹೆಸರು ಗೃಹಲಕ್ಷ್ಮಿ. 2000 रुपए हर महीने कर्नाटक की महिलाओं को. ಇವತ್ತು ಪ್ರತಿಯೊಂದು ತಿಂಗಳು ಪ್ರತಿಯೊಬ್ಬ ಮಹಿಳೆ ಅಕೌಂಟ್ಗೆ 2000 ರೂಪಾಯಿಯನ್ನ ನಾವು ಜಮಾ ಮಾಡ್ತೀವಿ. आपके बैंक अकाउंट में हर महीने 2000 रुपए मिलेगा आपको. ಹೆಣ್ಮಕ್ಕಳಿಗೆ ಅವರ ಅಕೌಂಟ್ಗೆ 2000 ರೂಪಾಯಿಯನ್ನ ಪ್ರತಿ ತಿಂಗಳು ಜಮಾ ಮಾಡ್ತೀವಿ. नरेंद्र मोदी जी ने 1100 रुपए का सिलेंडर की बनाया. ಇವತ್ತು ನರೇಂದ್ರ ಮೋದಿ ಅವರು 1100 ರೂಪಾಯಿಯ ಗ್ಯಾಸ್ ಸಿಲಿಂಡರ್ ಅನ್ನ ಮಾಡಿದ್ದಾರೆ. महिलाओं को कष्ट हुआ. ಇದು ಹೆಣ್ಮಕ್ಕಳಿಗೆ ವಿಶೇಷವಾಗಿ ತೊಂದರೆ ಆಗಿದೆ. महंगाई से महिलाओं को सबसे ज्यादा चोट पड़ती है. ಇವತ್ತು ಬೆಲೆ ಏರಿಕೆಯಿಂದ ಯಾರಿಗಾದ್ರೂ ಕಷ್ಟ ಆಗಿದ್ರೆ ಮಹಿಳೆಯರಿಗೆ ಬಹಳ ತುಂಬಾ ಕಷ್ಟ ಆಗಿದೆ. इसीलिए 2000 रुपए हर महीने हर महिला को कांग्रेस पार्टी देने जा रही है. ಆದ್ರಿಂದ ನಾವು ಮಹಿಳೆಯರ ಅಕೌಂಟ್ಗೆ 2000 ರೂಪಾಯಿನ ಜಮಾ ಮಾಡ್ತಾ ಇದ್ದೀವಿ. मगर हम वहां नहीं रुके. ಅಷ್ಟಕ್ಕೆ ನಾವು ನಿಂತಿಲ್ಲ. यहां जो महिलाएं आई हैं मैं आपको बताना चाहता हूं. ಇಲ್ಲಿ ಏನ್ ಮಹಿಳೆಯರು ಸೇರ್ಕೊಂಡಿದ್ದಾರೆ ವಿಶೇಷವಾಗಿ ನಿಮ್ಗೊಂದು ಮಾತು ಹೇಳ್ತೀನಿ. हमारा एक और स्कीम होगा जिसका नाम सखी है. ಇವತ್ತು ನಮ್ದು ಇನ್ನೊಂದು ಸ್ಕೀಮ್ ಇದೆ, ಅದರ ಹೆಸರು ಸಖಿ ಅಂತ ಹೇಳಿ. और सखी स्कीम के माध्यम से आप कर्नाटक में जब बस में जाएंगी आपको 1 पैसा नहीं देना पड़ेगा. मुफ्त में जाएंगी आप. ಇವತ್ತು ಮಹಿಳೆಯರು ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ಕೂಡ ಬಸ್ನಲ್ಲಿ ಪ್ರಯಾಣ ಮಾಡಿದ್ರೆ ಬಸ್ನಲ್ಲಿ ನೀವು ಟಿಕೆಟ್ ತೆಗೆಸಬೇಕಾಗಿಲ್ಲ, 1 ನಯಾ ಪೈಸಾನು ಕೊಡಬೇಕಾಗಿಲ್ಲ. महिलाओं को 1 पैसा नहीं देना पड़ेगा बस में जाने के लिए. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮಹಿಳೆಯರು 1 ಪೈಸಾ ಕೂಡ ಕೊಡಬೇಕಾಗಿಲ್ಲ. तीसरा वायदा अन्न भाग्य स्कीम. ಮೂರನೇದು ಅನ್ನ ಭಾಗ್ಯ ಸ್ಕೀಮ್. 10 केजी चावल हर परिवार के मेंबर को. ಇವತ್ತು 10 ಕಿಲೋ ಅಕ್ಕಿಯನ್ನ ಪರಿವಾರದ ಪ್ರತಿಯೊಬ್ಬ ವ್ಯಕ್ತಿಗೆ ನಾವು ಕೊಡ್ತಾ ಇದ್ದೀವಿ. कि कर्नाटक में कोई भी व्यक्ति भूखा ना सोए. ಇದು ಯಾಕಂತಂದ್ರೆ ಕರ್ನಾಟಕದಲ್ಲಿ ಯಾರು ಕೂಡ ಹಸಿವಿನಿಂದ ಮನೆಗೆ ಹೋಗಿ ಮಲ್ಕೋಬಾರದು. चौथा वायदा गृह ज्योति. 4ನೇದು ಗೃಹ ಜ್ಯೋತಿ ಅಂತ ಹೇಳಿ 200 यूनिट मुफ्त में बिजली हर परिवार को. ಪ್ರತಿಯೊಂದು ಮನೆತನಕ್ಕೆ 400 ಯೂನಿಟ್ ಅನ್ನ ಕರೆಂಟ್ ಅನ್ನ ಪುಕ್ಕಟೆಯಾಗಿ ಕೊಡತಕ್ಕಂತ ಒಂದು ವಾಯ್ದೆಯನ್ನ ಇವತ್ತು ಕಾಂಗ್ರೆಸ್ ಮಾಡ್ತದೆ. और 5वां और शायद सबसे जरूरी वायदा युवा निधि. ಈಗ 5ನೇದು ಬಹು ಮುಖ್ಯವಾಗಿ ಆ ಸ್ಕೀಮ್ ಹೆಸರು ಯುವ ನಿಧಿ ಅಂತ ಹೇಳಿ. प्रधानमंत्री ने कहा था 2 करोड़ युवाओं को रोजगार देंगे. ಪ್ರಧಾನಮಂತ್ರಿಗಳು ಹೇಳಿದ್ರು ನಾನು 2 ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ. उल्टा आज सबसे ज्यादा बेरोजगारी 40 साल में सबसे ज्यादा बेरोजगारी आज हिंदुस्तान में है. ಆದ್ರೆ ಇವತ್ತು ಉಲ್ಟಾ ತಿರುಗಿ ನೋಡಿದ್ರೆ 40 ವರ್ಷಗಳ ಒಂದು ಇತಿಹಾಸ ನೋಡಿದ್ರೆ ಇವತ್ತು ನಿರುದ್ಯೋಗ ಭಾರತ ದೇಶದಲ್ಲಿ ಅತಿ ಹೆಚ್ಚಾಗಿದ್ದು ಇದೇ ವೇಳೆಯಲ್ಲಿ. नोटबंदी और जीएसटी के कारण युवाओं को रोजगार मिल ही नहीं सकता. ಇವತ್ತು ನೋಟ್ ಬಂದಿ ಆಗಿದೆ, ಜಿಎಸ್ಟಿ ಬಂದಿದೆ ಆಗಿದೆ. ಇದರ ಪರಿಣಾಮ ಏನಾಗಿದೆ ಅಂತಂದ್ರೆ ನಿರುದ್ಯೋಗ ಬಹಳಷ್ಟು ನಮ್ಮ ದೇಶದಲ್ಲಿ ಜಾಸ್ತಿ ಆಗಿದೆ. तो युवा निधि स्कीम के माध्यम से हम 3000 रुपए हर महीने कर्नाटक के हर ग्रेजुएट को 2 साल के लिए देंगे. ಇವತ್ತು ಯುವ ನಿಧಿ ಅಂತಕ್ಕಂಥ ಒಂದು ಸ್ಕೀಮ್ ನಡಿಯಲ್ಲಿ ನಿರುದ್ಯೋಗಿ ಇರುವಂತಹ ಪ್ರತಿಯೊಬ್ಬ ಪದವೀಧರ ಕರ್ನಾಟಕದಲ್ಲಿ ಏನಿದ್ದಾನೆ
ಅವನಿಗೆ 2 ವರ್ಷಗಳ ಕಾಲ ತಿಂಗಳ 3,000 ರೂಪಾಯಿ ಮಾಶಾಸನೆ ಕೊಡತಕ್ಕಂತ ಒಂದು ಸ್ಕೀಮ್ ಅಂತಂದ್ರೆ ಅದು ಮಾಡ್ತಾ ಇದೀವಿ. और 1,500 रुपए हर डिप्लोमा होल्डर को 2 साल के लिए हर महीने. ಇವತ್ತು ಅಷ್ಟೇ ಅಲ್ಲ, ನೀವು ಡಿಪ್ಲೊಮಾ ಮಾಡಿದ್ದಿದ್ರೆ ನಿರುದ್ಯೋಗಿಯಾಗಿದ್ರೆ ನಿಮ್ಮ ಅಕೌಂಟ್ಗೆ 1,500 ರೂಪಾಯಿಗಳನ್ನ ಪ್ರತಿ ತಿಂಗಳು ಕೊಡುವಂತ ಒಂದು ಸ್ಕೀಮ್ ಅನ್ನ ಮಾಡ್ತಾ ಇದ್ದೀವಿ. मगर हम वहां नहीं रुकेंगे. 2.5 लाख सरकारी रोजगार खाली पड़े हैं. ಇವತ್ತು 2.5 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಬಿದ್ದಿದೆ. उन वैकेंसीज को हम कर्नाटक के युवाओं के लिए भरेंगे. ಇವತ್ತು ಯುವಕರಿಗಾಗಿ ಆ 2.5 ಲಕ್ಷಗಳ ಹುದ್ದೆಗಳೇನು ಖಾಲಿ ಬಿದ್ದಿದ್ದಲ್ಲ ಅದನ್ನು ಕೂಡ ನಾವು ಭರ್ತಿ ಮಾಡ್ತೇವೆ. और हमारी कोशिश होगी कि 5 साल में हम 10 लाख युवाओं को रोजगार दिलवाएं. ಇವತ್ತು ನಾವು 5 ವರ್ಷದಲ್ಲಿ 10 ಲಕ್ಷ ಯುವಕರಿಗೆ ಉದ್ಯೋಗನ ಕೊಡುವಂತ ಒಂದು ಗುರಿಯನ್ನ ಇಟ್ಕೊಂಡಿದ್ದೇವೆ. किसान कर्नाटक की रीढ़ की हड्डी हैं. ಇವತ್ತು ರೈತರು ಕರ್ನಾಟಕದ ಬೆನ್ನೆಲುಬಾಗಿದ್ದಾರೆ. 1.5 लाख करोड़ रुपए हम उनके हित के लिए 5 साल में देंगे. ಇವತ್ತು 1.5 ಲಕ್ಷ ಕೋಟಿ ರೂಪಾಯಿಯನ್ನ ನಾವು ರೈತರಿಗಾಗಿ ಸೀಮಿತವಾಗಿ ಇಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಹೇಳ್ತಾ ಇದ್ದೀನಿ. और जो मिल्क दूध की सब्सिडी है उसको हम 5 रुपए से 7 रुपए की बढ़ाएंगे. ಇವತ್ತು ಹಾಲಿನ ಮೇಲೆ ಸಬ್ಸಿಡಿ 5 ರೂಪಾಯಿ ಕೊಡ್ತಾ ಇದ್ದೀರಾ, ಅದನ್ನ ನಾವು 7 ರೂಪಾಯಿಗೆ ಹೆಚ್ಚಿಸುತ್ತೇವೆ. तो देखिए, हमने आपको बताया हम क्या करने जा रहे हैं. ಇವತ್ತು ನಾನು ನಿಮ್ಮ ಮುಂದೆ ನಾವೇನ್ ಮಾಡ್ತೀವಿ ಅನ್ನೋದನ್ನ ನಿಮ್ಗೆಲ್ಲರಿಗೂ ಹೇಳಿದ್ದೀನಿ. हमने 5 चीजें कही और वो हमारी शुरुआत है. ಇವತ್ತು 5 ಸ್ಕೀಮ್ಗಳನ್ನ ಕೊಟ್ಟಿದ್ದೀವಿ, ಆದ್ರೆ ಇದು ಬರೀ ಮೊದಲನೇ ಹೆಜ್ಜೆ. पिछले 3 सालों में बीजेपी ने आपसे चोरी की. ಇವತ್ತು 5 ವರ್ಷಗಳ ಕಾಲ, ಈ 3 ವರ್ಷಗಳ ಕಾಲ ಬಿಜೆಪಿ ಸರ್ಕಾರ ನಿಮ್ಮನ್ನ ಲೂಟಿ ಹೊಡೆದಿದೆ. प्रधानमंत्री ने आज तक अपने किसी भाषण में कर्नाटक को यह नहीं कहा कि अगले 5 साल में वो क्या करने जा रहे हैं. ಒಂದು ದುರಾದೃಷ್ಟಕರ ಸಂಗತಿ ಏನಂತಂದ್ರೆ, ಪ್ರಧಾನಮಂತ್ರಿಗಳು ಇಲ್ಲಿ ಕರ್ನಾಟಕಕ್ಕೆ ಬಂದಾಗ ಯಾವಾಗಲೂ ಕೂಡ ನಾವು ಮುಂದೆ 5 ವರ್ಷಗಳ ಕಾಲ ನಿಮಗೇನ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ವಿಷಯನ ಎಂದೂ ಪ್ರಸ್ತಾಪ ಮಾಡಿಲ್ಲ. वोट मांगने से पहले प्रधानमंत्री को पहले पिछले 3 सालों के बारे में समझाना चाहिए. ಇವತ್ತು ಅವ್ರು ಓಟ್ ಕೇಳಕ್ ಬಂದಾಗ ಮೊದಲು ಅವರು ಈ ಹಿಂದೆ ಬಿಜೆಪಿ ಸರ್ಕಾರ 3 ವರ್ಷಗಳ ಕಾಲ ಕೆಲಸ ಏನ್ ಮಾಡಿದೆ ಅಂತಕ್ಕಂಥ ಮಾತನ್ನ ಹೇಳಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. 40% सरकार के बारे में समझाना चाहिए. ಇವತ್ತು 40% ಸರ್ಕಾರದ ಬಗ್ಗೆ ಅವರು ಏನಾದರೂ ಮಾತಾಡಬೇಕಾಗಿದೆ. और उसको समझाने के बाद प्रधानमंत्री को यह बताना चाहिए कि अगले 5 साल में वो क्या करने जा रहे हैं. ಇವತ್ತು 40% ಸರ್ಕಾರ ಏನಿದೆ ಅದರ ವಿಷಯನ ಪ್ರಸ್ತಾಪ ಮಾಡಿ ಮುಂದೆ 5 ವರ್ಷಗಳ ಕಾಲ ಅವ್ರು ಏನ್ ಕೆಲಸ ಮಾಡ್ತಾರೆ ಅನ್ನೋದನ್ನ ಹೇಳಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗೆ ನಾನು ಕೇಳ್ಕೊಳ್ತೇನೆ. उसके बजाय प्रधानमंत्री बहाने बनाते हैं. ಅದರ ಬದಲು ಈ ಪ್ರಧಾನಮಂತ್ರಿಗಳು ಅಸಮಂಜಸ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾರೆ. आतंकवाद की बात करते हैं. ಆತಂಕವಾದಿಗಳ ಬಗ್ಗೆ ಮಾತಾಡ್ತಾರೆ. उनसे बेहतर मैं आतंकवाद को समझता हूं. ಅವ್ರಕ್ಕಿಂತ ಹೆಚ್ಚು ಆತಂಕವಾದಿಗಳನ್ನ ನಾನು ಅರ್ಥಕೊಂಡಿದ್ದೀನಿ. मेरे परिवार में आतंकवादियों ने लोगों को मारा है. मेरी दादी को मारा, मेरे पिता को मारा. ಇವತ್ತು ನನ್ನ ಪರಿವಾರದಲ್ಲಿ, ನನ್ನ ಕುಟುಂಬದಲ್ಲಿ ನಾನು ಈ ಆತಂಕವಾದಿಗಳಿಂದ ಹತ್ಯೆಗೀಡಾದ ನಮ್ಮ ಅಜ್ಜಿಯನ್ನು ನೋಡಿದ್ದೀನಿ, ನಮ್ಮ ತಂದೆಯವರನ್ನು ಕೂಡ ನಾನು ನೋಡಿದ್ದೀನಿ. और प्रधानमंत्री से बहुत बेहतर आतंकवाद क्या होता है, आतंकवाद क्या करता है, उसको मैं समझता हूं. ಆದ್ರಿಂದ ಇವತ್ತು ಆತಂಕವಾದ ಏನು ಅನ್ನೋದನ್ನ ಪ್ರಧಾನಮಂತ್ರಿಗಿಂತ ಹೆಚ್ಚು ನನಗೆ ಗೊತ್ತಿದೆ. अंत में यहां पे आप सतीश जी को जिताइए. ಅಂತ್ಯದಲ್ಲಿ ಹೇಳೋದಾದ್ರೆ ನೀವು ಈ ಮತಕ್ಷೇತ್ರದಲ್ಲಿ ಸತೀಶ್ ಅವರನ್ನ ಆರಿಸ್ತರಬೇಕು. जमीनी नेता है, जमीनी नेता है, दिल से आपके लिए काम करता है. ಇವತ್ತು ನೆಲದ ಮೇಲೆ ನಿಂತ್ಕೊಂಡು ನಿಮ್ಮೆಲ್ಲರ ಆಶೋತ್ತರಗಳಿಗೆ ಸ್ಪಂದನೆ ಮಾಡುವಂತಹ ಒಬ್ಬ ವ್ಯಕ್ತಿ ಅವರಿದ್ದಾರೆ. और गहरा रिश्ता रखता है जनता के साथ, गरीबों के साथ. ಅವರು ವಿಶೇಷವಾಗಿ ಬಡವರ ಜೊತೆಯಲ್ಲಿ ಬಹಳ ನಿಕಟವಾದ ಸಂಬಂಧವನ್ನು ಬೆಳೆಸಿಕೊಂಡಿದ್ದಾರೆ. कांग्रेस पार्टी को भारी बहुमत से पूरे डिस्ट्रिक्ट में जिताइए. ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಈ ಜಿಲ್ಲೆಯಲ್ಲಿ ದೊಡ್ಡ ಬಹುಮತದಿಂದ ಗೆಲ್ಲಿಸುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ. और आखिरी बात, बीजेपी को 40 नंबर अच्छा लगता है. ಕೊನೆಯದಾಗಿ ನಾನು ಹೇಳೋದಾದ್ರೆ ಬಿಜೆಪಿ ಅವರಿಗೆ 40ರ ಅಂಕಿ ಬಹಳ ಇಷ್ಟ ಇದೆ. पिछले 3 साल इन्होंने आपको 40%, 40%, 40%
हर रोज सुनाया। ಯಾಕಂತಂದ್ರೆ ಈ 3 ವರ್ಷಗಳ ಕಾಲದಲ್ಲಿ ಬಿಜೆಪಿಯವರು ನಿಮಗೆ 40% 40% ಅಂತೇಳಿ ಬಾಯ್ಪಾಟ್ ಮಾಡಿಸ್ಬಿಟ್ಟಿದ್ದಾರೆ. चुनाव में आप भी इनको 40% याद दिलाना। ಆದ್ರಿಂದ ಈ ಚುನಾವಣೆ ಒಳಗ ನೀವು ಅವರಿಗೆ ಕೇವಲ 40 ಸೀಟ್ಗಳನ್ನು ಮಾತ್ರ ಕೊಡಬೇಕು ಅಂತ ಹೇಳಿ 40 सीटें जिता देना। ಅವರಿಗೆ ಕೇವಲ 40 ಸೀಟ್ಗಳನ್ನು ಮಾತ್ರ ಆರಿಸ್ಕೊಡ್ಬೇಕು. इसका एक और कारण है, कांग्रेस को कम से कम 150 सीटों से जिताना है। ಯಾಕಂತಂದ್ರೆ ಇದಕ್ಕೆ ಇನ್ನೊಂದು ಕಾರಣ ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷವನ್ನ ಕಮ್ಮಿ 150 ಸೀಟ್ಗಳಲ್ಲಿ ನೀವು ಜಯ ಕೊಡಬೇಕಾಗಿದೆ. क्योंकि अगर 150 सीट नहीं आई तो फिर से ये बीजेपी के लोग चोरी करने की कोशिश करेंगे। ಇವತ್ತು 150 ಸೀಟ್ಗಳನ್ನ ನೀವು ಆರಿಸ್ತರದೆ ಹೋದ್ರೆ ಪುನಃ ಚುನಾವಣೆ ಆದ್ಮೇಲೆ ಬಿಜೆಪಿ ಅವರು ಆ ಎಂಎಲ್ಎಗಳನ್ನ ಕದ್ಕೊಂಡು ಸರ್ಕಾರ ನಿಮ್ಮ ಕಡೆಯಿಂದ ಕದ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತದೆ. और जो सरकार चोरी से बनती है वो सरकार चोरी ही करेगी और कुछ नहीं करेगी। ಇವತ್ತು ಯಾವತ್ತು ತುಡುಗು ಮಾಡಿರುವಂತಹ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅದು ಮತ್ತೆ ತುಡುಗನ್ನೇ ಮಾಡ್ತದೆ, ಲೂಟಿಯನ್ನೇ ಹೊಡಿತದೆ, ಹೊರತಾಗಿ ಅಭಿವೃದ್ಧಿ ಕಡೆ ಯಾವತ್ತು ಗಮನ ಕೊಡೋದಿಲ್ಲ. कर्नाटक में घूमते वक्त मुझे लग रहा है कि कर्नाटक की जनता ने मन बना लिया है। ಇವತ್ತು ಕರ್ನಾಟಕದಾದ್ಯಂತ ನಾನು ತಿರುಗಾಡಬೇಕಾದ್ರೆ ನನಗನಿಸ್ತಾ ಇದೆ ಕರ್ನಾಟಕದ ಜನ ಒಂದು ತೀರ್ಮಾನ ಮಾಡಿದ್ದಾರೆ. कांग्रेस पार्टी की यहाँ पे लहर है, ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಗೆಲ್ಲುವುದು ನಿಶ್ಚಿತ. और हम 150 सीट से कम नहीं जीतेंगे। ನಾವು 150ಕ್ಕಿಂತ ಕಡಿಮೆ ಸೀಟ್ಗಳನ್ನು ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. सरकार बनने के बाद मैं आपसे कहना चाहता हूं, ये हम 5 गारंटी आपको पहले दिन करके दिखा देंगे। ನಾನು ಒಂದು ನಿಮಗೆ ಆಶ್ವಾಸನೆ ಕೊಡ್ತೀನಿ, ಸರ್ಕಾರ ಏನಾಗ್ತದೆ ಅದರ ಮೊದಲೇ ದಿನಾನೇ ಆ 5 ಗ್ಯಾರಂಟಿಯನ್ನ ನಾವು ಜಾರಿಗೆ ತರ್ತೀವಿ ಅಂತಕ್ಕಂಥ ಆಶ್ವಾಸನೆ ನಿಮ್ಗೆ ಕೊಡ್ತಾ ಇದ್ದೀನಿ. और फिर ये जो हमारी सरकार बनेगी वो गरीबों की, किसानों की, मजदूरों की, छोटे व्यापारियों की सरकार होगी। ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅದು ರೈತರ ಪರವಾಗಿರ್ತದೆ, ಕಾರ್ಮಿಕರ ಪರ ಆಗಿರ್ತದೆ, ಈ ಸಣ್ಣ ಉದ್ಯೋಗಗಳ ಮಾಡುವಂತಹ ವ್ಯಕ್ತಿಗಳ ಪರ ಆಗಿರ್ತಕ್ಕಂಥ ಮಾತನ್ನ ಇವತ್ತು ಹೇಳ ಬಯಸ್ತಾ ಇದ್ದೇನೆ. अरबपतियों की भ्रष्ट सरकार नहीं होगी। ಇವತ್ತು ದೊಡ್ಡ ದೊಡ್ಡ ಸಾಹುಕಾರ ಮಂದಿಯ ಸರ್ಕಾರ ನಮ್ದಾಗಿರೋದಿಲ್ಲ. आप धूप में आए, मेरी बात सुनने आए, इसके लिए मैं आपको बहुत धन्यवाद करता हूं। ಇಷ್ಟು ಬಿಸಿಲಲ್ಲಿ ಕೂಡ ತಾವೆಲ್ಲರೂ ನನ್ನ ಮಾತನ್ನ ಕೇಳಲಿಕ್ಕೆ ಬಂದಿದ್ದೀರಿ. ನಮಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ. नमस्कार, जय हिंद। ನಮಸ್ಕಾರ.